ಯಾಕಾಗಿ ನೋಡ್ತೀರಾ? ಯಾಕಾಗಿ ಮುಖ ನೋಡ್ತೀರಾ? ಉಟ್ಕೊಳ್ಳಿ ಸಾಕಾಗ್ದಾದ್ರು ಹೇಳ್ರಿ, ತಾನ್ ತರಿಸ್ಕೊಡ್ತೀನಿ, ಉಟ್ಕೊಳ್ಳರಂತೆ. ಹೆಗಲ ಮೇಲೆ ಸ್ಟಾರ್ ಇಂದ ಹಿಡಿದು ಕಾಲೊಳಗೆ ಬೂಟೊಳಗೆ ಬಿಚ್ಚ ಹಾಕಿ ಕಾನೂನು ಕಳ್ಕೊಂಡು ಸ್ಯಾಂಡ್ರ ತರ ಲಾಬ್ ಹೊಯ್ಕೊಳ್ಳಿ. ಅದನ್ನ ನೋಡಿ ನಾನು ಸಂತೋಷ ಪಡ್ತೀನಿ. ನಿಮ್ಮ ಅಕ್ಕೆ ಸರ್, ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಸರ್. ಏನ್ರಿ ಕಂಟ್ರೋಲ್ ಮಾಡ್ಕೊಳ್ಳೋದು? ನಮ್ ರಾಜ್ಯ ಆಳೋ ನಾಯಕರಿಗೆ ಡಾಕ್ಟರ್ ಹೇಳ್ದಂಗೆ BP ಶುಗರ್ ಜೊತೆಗೆ ಮಜಾ ಮಾಡೋದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ದಂಗೆ ನನಗ್ ಕಂಟ್ರೋಲ್ ಮಾಡ್ಕೊ ಅಂತ ಹೇಳ್ತಾರಲ್ರಿ ನೀವು. ನಮ್ಮ ಇಂಡಿಯಾ ಇತಿಹಾಸದಾಗೆ ಈ ಸೆಂಟ್ರಲ್ ಜೈಲ್ ಬ್ಲಾಸ್ಟ್ ಅನ್ನೋ ಸುದ್ದಿ ಇರ್ಲಿಲ್ಲ. ಆದ್ರೆ ಅಂತಹದ್ದೊಂದು ಸುದ್ದಿ ಈಗ ನಮ್ಮ ಸರ್ಕಾರದಾಗ ನಡೆದೈತಿ ಅಂದ ಮೇಲೆ ಇದಕ್ಕೆ ಏನಂತ ಉತ್ತರ ಕೊಡ್ತೀರಾ? ಅದನ್ನ ಮೊದಲು ಬೊಗಳಿ. ಏನೋ ಆಗ್ಬಾರದು ಆಗೋಯ್ತು. ಅದರಿಂದ ಅದನ್ನ ಯಾರು ಮಾಡಿದ್ದಾರೆ ಅವ್ರನ್ನ ಬೈಬೇಕೆ ಹೊರತು ಇಡೀ ಡಿಪಾರ್ಟ್ಮೆಂಟ್ ನ ಬೈಯೋದು ತಪ್ಪು. ಅಂದ್ರೆ ಡು ಯು ಮೀನ್ ಟು ಸೇ ಇಟ್ ಇಸ್ ಎ ನೆಗ್ಲಿಜೆನ್ಸಿ ಆಫ್ ಅವರ್ ಜೈಲ್ ಸೆಕ್ಯೂರಿಟಿ? ಆಫ್ ಕೋರ್ಸ್. ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಬಾಯಲ್ಲಿ PP ಉತ್ಕೊಂಡು ಜಾಗ್ತೆ ರಹೋ ಅಂತ ಬಾಯಿ ಬಡ್ಕೊಂಡ್ರೆ ಸಾಕಾಗ್ಲಿಲ್ಲ. ನಿಷ್ಠೆಯಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಜಾಗೃತರಾಗಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಎಚ್ಚರದಿಂದ ಕಾಯ್ಬೇಕು. ನಿಜ. ಹಾಗೆ ಕಾಯ್ದು ಕಣ್ಣಲ್ಲಿ ಕಣ್ಣಿಟ್ಟು ಹೊಂಚಾಕಿ ನೋಡಿರೋ ಪ್ರಕಾರ ಜೈಲ್ ಬ್ಲಾಸ್ಟ್ ಆಗಕ್ ಮುಂಚೆ ನಿಮ್ಮನ್ನ ಬಿಟ್ರೆ ನಾವು ಬೇರೆ ಯಾರನ್ನೂ ಅಲೋ ಮಾಡಿಲ್ಲ. ಏನ್ರಿ ಹೇಳ್ತಿದ್ದೀರಾ? ಹಾಗಾದ್ರೆ ಜೈಲ್ ಬ್ಲಾಸ್ಟ್ ಆಗೋದಕ್ಕೆ ನಾನ್ ಕಾರಣನಾ? ಎಕ್ಸಾಕ್ಟ್ಲಿ. ಲಾ ಅಂಡ್ ಆರ್ಡರ್ ನ ಕಳ್ಕೊಂಡು ಬಿಳಿ ಸೀರೆ ಉಟ್ಕೊಂಡು ಬದುಕಿ ಅಂತ ನೀವ್ ಹೇಳಿದ್ರಿ. ಹಾಗೆ ಉಟ್ಕೋಬೇಕಾದವರಿಗೆ ಸೀರೆ ಉಡ್ಸಿ ಬೂಟಲ್ಲಿ ಹೊಡೆದು ಕರ್ಕೊಂಡು ಹೋಗೋಣ ಅಂತ ಈಗ ನಾನ್ ಬಂದಿದ್ದೀನಿ. ವಾಟ್ ಯು ಮೀನ್? ಮಿಸ್ಟರ್ ಕಮಿಷನರ್, ಟೇಕ್ ಔಟ್ ಯುವರ್ ಸ್ಟಾರ್ಸ್. ಯಜ್ಞ, ರಿಮೆಂಬರ್ ವಿ ಆರ್ ಬೋತ್ IPS ಆಫೀಸರ್ಸ್. ಇಂಡಿಯನ್ ಪೊಲೀಸ್ ಸರ್ವಿಸ್. ನೋ, ಯು ಆರ್ ರಾಂಗ್. ನೀನ್ IPS ಅಲ್ಲ, IPPS. ಇಂಡಿಯನ್ ಪೊಲಿಟಿಕಲ್ ಪಿಂಪ್ಸ್ ನ ಸೇಫ್ ಗಾರ್ಡ್ ಮಾಡೋ ಒಬ್ಬ ಕ್ಲಾಸ್ 1 ಹೆಂಚ್ಮನ್. ನಾನು ಈ ರಾಜ್ಯದ ಓಮ್ ಮಿಸ್ಟರ್. ನನ್ನ ಎದುರಿಗೆ ಇಷ್ಟೊಂದು ಎಗರಾಡ್ತಿಯಲ್ಲ, ಏಟಲ್ಲ ಧೈರ್ಯ ನಿನಗೆ? ಹೀರೋ ಪೋರ್ಟ್ಫೋಲಿಯೋನ ಸರಿಯಾಗಿ ಪ್ರೊನೌನ್ಸ್ ಮಾಡಕ್ಕೆ ಬರೆದಿರೋ ಒಬ್ಬ ಅನ್ಎಜುಕೇಟೆಡ್ ಕಂಟ್ರಿ ಬ್ರೂಟ್ ಮುಂದೆ ನಿಂತು ಮಾತಾಡಕ್ಕೆ ಬೇಕಾಗಿರೋದು ಧೈರ್ಯ ಅಲ್ಲ, ತಲೆ. ಅವರು ಹೋಮ್ ಮಿನಿಸ್ಟರ್. ಅವ್ರಿಗೆ ಈ ರೀತಿ ಮಾತಾಡೋದು ಕಾನೂನು ವಿರುದ್ಧ. ಯಾವ ಕಾನೂನು? ಮಲಗಿದ್ದ 35 ಕೋಟಿ ಜನರಿಗೆ ಸ್ವತಂತ್ರ ಸಿಕ್ಕಿದಾಗ ಭವಿಷ್ಯದ ಬಗ್ಗೆ ಯೋಚಿಸದೆ ಕೂತಲ್ಲಿ ಗೀಚಾಕಿದ 48ರ ಕಾನೂನು ಬಗ್ಗೆ ಮಾತಾಡ್ತಾ ಇದೀಯಾ? ಅಥವಾ 95 ಕೋಟಿ ಜನ ಇದ್ದು ಭವಿಷ್ಯನೇ ಇಲ್ದಿರೋ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹರಿದು ತಮ್ಮ ಅಂಡಿಗೆ ತೇಪೆ ಹಾಕೊಂಡು ಉಳಿದಿರೋ ಅಷ್ಟೋ ಇಷ್ಟೋ ಸೆಕ್ಷನ್ ಗಳನ್ನ ಅವರವರ ಸ್ವಾರ್ಥಕ್ಕೋಸ್ಕರ ತಿದ್ದಿ ಗೀಚಿ ಅಳಿಸಿ ನಿನ್ನಂತ IPPSಗೆ ಅಂಡರ್ವರ್ಲ್ಡ್ ಡಾನ್ಗಳಿಗೆ ಬ್ಯಾಕ್ ಬೋನ್ ಆಗಿ ನಿಂತು ಸಪೋರ್ಟ್ ಮಾಡ್ತಾ ಇರೋ ಈ ಪೊಲಿಟಿಕಲ್ ಪಿಂಪ್ಸ್ ತಮ್ಮ ಸ್ವಾರ್ಥಕ್ಕೋಸ್ಕರ ಹುಟ್ಟಾಕೊಂಡಿರೋ 98ರ ಅಂಧ ಕಾನೂನು ಬಗ್ಗೆ ಮಾತಾಡ್ತಾ ಇದೀಯಾ? ಯಾವ ಕಾನೂನು? ಐಜಿ, ಅವ್ನ ಹಂಗ ಮಾತಾಡ್ತಾ ಇದ್ರು ಗರ ಬಡ್ದಂತರ ಕುಂತಿದಿಲ್ಲ. ಮಾತಾಡಿ ಸರ್, ಮಾತಾಡಿ. 32 ವರ್ಷ ರಾಜ್ಯದ ಲಾ ಅಂಡ್ ಆರ್ಡರ್ ಕಾಪಾಡೋ ಒಬ್ಬ ಪೊಲೀಸ್ ಆಫೀಸರ್ನ ಜಸ್ಟ್ 3 ದಿನ ಕುಶನ್ ಸೀಟ್ ಅಲ್ಲಿ ಕೂರೋ ಒಬ್ಬ ರಾಜಕಾರಣಿ ಏಕವಚನದಲ್ಲಿ ಕರೆದು ಕೇಳ್ತಾ ಇದ್ದಾನೆ. ಮಾತಾಡಿ ಸರ್, ಉತ್ತರ ಕೊಡಿ. ಕಮಾನ್, ಸ್ಪೀಕ್ ಔಟ್. ಅವನಿಗೆ ಯಾಕಲ್ಲ, ನಿನಗೂ ಹಂಗೆ ಕರೆಯದೆ? ನಿನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಕಡ್ಲೆಕಾಯಿ ಮಾರ್ಕೊಂಡು ಪಿಕ್ ಪಾಕೆಟ್ ಮಾಡ್ತಿದ್ದ ಸುವರ್ಣನ್ ಮಗ ನೀನು. ಮದುವೆ ಆದ ಹೆಂಡತಿಗೂ ತಲೆ ಹಿಡಿದು ಪೊಸಿಷನ್ ಅಲ್ಲಿದ್ದ MLAಗಳನ್ನ ಬುಟ್ಟಿಗೆ ಹಾಕೊಂಡು ಸೌದಾ ಹತ್ತಿದ ಕೂಡಲೇ ಕಟ್ಕೊಂಡವ್ರ ಜೊತೆ ನಮ್ದವ್ರಿಗೂ ಸಮಾಧಿ ಕಟ್ಟಿ ಅದ್ರ ಮೇಲೆ ಕೋಲ್ ಹಿಡಿದಿರೋ ಗಾಂಧಿನ ನಿಲ್ಲಿಸಿ ಹೇರಾಮ್ ಅಂತ ಬರ್ಸ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯೇನೋ? ನಮಸ್ಕಾರ ಫ್ರೆಂಡ್ಸ್. ಜೈಲ್ ಬ್ಲಾಸ್ಟ್ ಮಾಡಿ ಟೆರರಿಸ್ಟ್ ನ ಎಸ್ಕೇಪ್ ಆಗೋ ಹಾಗೆ ಮಾಡಿದ್ದು ಸೋಕಾಲ್ಡ್ ಹೋಮ್ ಮಿನಿಸ್ಟರ್ ಯಲ್ಲಪ್ಪ ಅಂಡ್ ಪೊಲೀಸ್ ಕಮಿಷನರ್ ಬಾಲರಾಜ್. ತಪ್ಪಿಸ್ಕೊಂಡು ಹೋಗೋಕೆ ಪ್ರಯತ್ನ ಪಟ್ಟವರೇ ತಪ್ಪೊಪ್ಕೊಂಡಿರೋದ್ರಿಂದ ಇವರಿಗೆ ಬಟ್ಟೆ ಬಿಚ್ಚಿ ಸೀರೆ ಉಡಿಸ್ತೀರೋ, ಇಲ್ಲ ಕಜ್ಜಿ ನಾಯಿಗಳಿಗೆ ಅಟ್ಟಿಸ್ಕೊಂಡು ಹೊಡೆದಾಗೆ ಬೀದಿಲಿ ಹೊಡೆದು ಕರ್ಕೊಂಡು ಹೋಗ್ತೀರೋ? ಚಾಯ್ಸ್ ಇಸ್ ಯುವರ್ಸ್. Your attention please. Jet Airways announces the arrival of Mumbai-Mangalore flight number 9W431.
ನಮ್ಮವರು ಒಳಗೆ ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ಸೋಮು ಅವನು ಫಿಟ್ ಆಗ್ಬಿಡ್ತಾನೆ. ಅವನ ಹೆಸರು? ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಯಜ್ಞ. ಸೆಂಟ್ರಲ್ ಜೈಲ್ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಅವರಿಬ್ಬರ ಕೈವಾಡ ಇದೆ ಅಂತ ಗೊತ್ತಾದ್ರಿಂದ ಅಂತ ಹೈಯರ್ ಆಫೀಸರ್ಗಳನ್ನ ಟಚ್ ಮಾಡೋದಕ್ಕೆ ಮುಂಚೆ ನಮ್ಮಗಳ ಜೊತೆ ಕೂತು ಡಿಸ್ಕಸ್ ಮಾಡಬೇಕಾಗಿತ್ತು. ನೋ, ನನಗದು ಅಷ್ಟು ಇಂಪಾರ್ಟೆಂಟ್ ಅನ್ಸಲಿಲ್ಲ. ಅಂಡ್ ದೇರ್ ವಾಸ್ ನೋ ಟೈಮ್ ಸರ್. ಓಕೆ, ವಾರಂಟ್ ಇತ್ತಾ? ನಾನು ಹಿಡಿದಿರೋದು ಗಣ್ಯ ವ್ಯಕ್ತಿಗಳ ಹಾಗೆ ಸೋಕ್ ಹಾಕೊಂಡಿರೋ ಕ್ರಿಮಿನಲ್ಸ್ನ. ಅವ್ರ ಬಗ್ಗೆ ನೀವು ಇಷ್ಟೊಂದು ಕಾಳಜಿ ವಹಿಸ್ತಾ ಇರೋದು ನೋಡಿದ್ರೆ ಐ ಪಿಟಿ ಮೈ ಡಿಪಾರ್ಟ್ಮೆಂಟ್ ಸರ್. ಲುಕ್, ಆನ್ಸರ್ ಟು ದ ಪಾಯಿಂಟ್. ಕಮಿಷನರ್ ಹೋಮ್ ಮಿನಿಸ್ಟರ್ ಹೆಸರಲ್ಲಿ ವಾರಂಟ್ ಇತ್ತಾ ಇಲ್ವಾ? ಜೇಬಲ್ಲಿ ವಾರಂಟ್ ಇದ್ದಿದ್ರಿಂದಾನೆ ನಾನು ಅವರ ಕುತ್ತಿಗೆ ಪಟ್ಟಿಗೆ ಕೈ ಹಾಕಿದ್ದು. ಇಸ್ ಇಟ್ ಎನಫ್? ಮಿಸ್ಟರ್ ಯಜ್ಞ, ಅಕಾರ್ಡಿಂಗ್ ಟು ಅವರ್ ನಾಲೆಡ್ಜ್ ಬ್ಲಾಸ್ಟ್ ಆದ ಸೆಂಟ್ರಲ್ ಜೈಲ್ ಕೇಸ್ಗಾಗ್ಲಿ ನಿನ್ಗಾಗ್ಲಿ ಅಥವಾ ಏರಿಯಾಗಾಗ್ಲಿ ಯಾವುದೇ ಸಂಬಂಧ ಇಲ್ಲ. ದೆನ್ ಹೌ ಕಮ್ ಯು ಗಾಟ್ ದ ಅರೆಸ್ಟ್ ವಾರೆಂಟ್? ಈ ಪ್ರಶ್ನೆನ ವಾರಂಟ್ ಇಶ್ಯೂ ಮಾಡಿದವ್ರನ್ನ ಕೇಳ್ಬೇಕು ಸರ್. ಸರ್, ಕ್ರೈಮ್ ನಡೆಯೋ ಪ್ರತಿಯೊಂದು ಏರಿಯಾ, ಕ್ರಿಮಿನಲ್ ಇರೋ ಪ್ರತಿಯೊಂದು ಗಲ್ಲಿನೂ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ಗೆ ಸಂಬಂಧಪಟ್ಟಿತ್ತು ಸರ್. ಹೌ ಕ್ಯಾನ್ ಯು ಸೇ ದಟ್? ಸಿಂಪಲ್. ನನ್ನ ಏರಿಯಾ ಆಚೆ ನಿಮ್ಮ ಹೆಂಡತಿನೋ ಇಲ್ಲ ವಯಸ್ಸಿಗೆ ಬಂದ ನಿಮ್ಮ ಮಗಳನ್ನು ರೇಪ್ ಮಾಡಿ ಸಾಯಿಸ್ತಾ ಇದ್ದಾರೆ ಅಂತ ಗೊತ್ತಾಗಿ ಕೂಡ ಆ ಜೂರಿಸ್ಡಿಕ್ಷನ್ ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಡು ಯು ವಾಂಟ್ ಮೀ ಟು ಸಿಟ್ ಬ್ಲೈಂಡ್ಲಿ? ಯಜ್ಞ, ಹೋಲ್ಡ್ ಯುವರ್ ಟಂಗ್. ನಡೀದೇ ಇರೋ ಎಕ್ಸಾಂಪಲ್ ನ ಕೊಟ್ಟಿದ್ದಕ್ಕೆ ನಿಮಗೆ ಇಂಥ ಕೋಪ ಬಂದಿರಬೇಕಾದ್ರೆ ಇಂತಿಂಥ ಅಪರಾಧಿ ಇಂತಿಂಥ ಜಾಗದಲ್ಲಿ ಇದ್ದಾನೆ ಅಂತ ಗೊತ್ತಾದ ಮೇಲೆ ನನಗೆ ಇನ್ನೆಷ್ಟು ಉರಿದಿರ್ಬೇಕು ಸರ್. ಲುಕ್ ಮಿಸ್ಟರ್, ಎನ್ಕ್ವೈರಿ ಕಮಿಷನ್ ಅರೇಂಜ್ ಆದಾಗೆಲ್ಲ ಪ್ರತಿ ಸಾರಿ ನಾವು ನೋಡೋ ಮುಖ ಇದು ಇದು ಇದೊಂದೇ ಮುಖ. ಈಗಾಗಲೇ 30 ಸರಿ ಟ್ರಾನ್ಸ್ಫರ್, 5 ಸರಿ ಸಸ್ಪೆಂಡ್ ಆಗಿದ್ದು ಕೂಡ ಇನ್ನೂ ಬುದ್ಧಿ ಬಂದಿಲ್ವಾ ನಿಮ್ಗೆ? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಿಮ್ಮ ಮುಖನ ನೋಡದೇ ಇರೋ ಪೊಲೀಸ್ ಸ್ಟೇಷನ್ ಇಲ್ಲ, ಪಬ್ಲಿಕ್ಕೂ ಇಲ್ಲ. ನಿಮ್ಮ ನೋಡಿ ಎನ್ಕ್ವೈರಿ ಮಾಡಿದಷ್ಟು ನಿಜವಾಗ್ಲೂ ನಮ್ಮ ಹೆಂಡತಿ ಮಕ್ಕಳನ್ನು ಎನ್ಕ್ವೈರಿ ಮಾಡಿಲ್ಲ ಕಣ್ರಿ. ವೆಲ್, ಇಟ್ ಶೋಸ್ ಮೈ ಡ್ಯೂಟಿ ಕಾನ್ಶಿಯಸ್ನೆಸ್, isn't it? ಯಜ್ಞ, ನಿಮ್ಮ ಕೋಪ ನಿಮ್ಮ ಆಯುಧವಾಗಿರ್ಬೇಕೆ ಹೊರತು ಅದು ನಿಮ್ಮ ವೀಕ್ನೆಸ್ ಆಗಬಾರ್ದು. ನಾವು ನಿಮಗೆ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದೀವಿ ಅಂದಮೇಲೆ ಅದಕ್ಕೊಂದು ಸೀಮಿತವಾದ ಚೌಕಟ್ಟಿದೆ ಅನ್ನೋದನ್ನ ನೀವು ಮರಿಬಾರ್ದು. So what should I do, sir? Come on, tell me. ಯು ಶುಡ್ ಚೇಂಜ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಬದಲಾಯಿಸ್ಕೋಬೇಕು. ಓಕೆ, ಬದಲಾಗ್ತೀನಿ. ಬಟ್ ಆನ್ ಒನ್ ಕಂಡೀಷನ್ ಸರ್. ನಾನು ಬದಲಾಗೋದ್ರ ಜೊತೆಗೆ ಭಾರತದ ಸಂವಿಧಾನನೂ ಬದಲಾಗಬೇಕು. ಬದಲಾಯಿಸ್ತೀರಾ? ಗೋಡ್ಸೆ, ಶಿವರಾಸನ್, ದಾವೂದ್ ಇಬ್ರಾಹಿಂ, ಚಂದ್ರಸ್ವಾಮಿ, ವೀರಪ್ಪನ್, ಈ 5 ಜನ ನವಭಾರತದ ಪಂಚಪಾಂಡವರು, ಎಲ್ಲ ದೊಡ್ಡ ದೊಡ್ಡ ಮಹಾತ್ಮರು ಅಂತ ನೀವೆಲ್ಲ ಒಪ್ಕೊಳ್ಳಿ. ಆಗ ನಾನು ಬದಲಾಗ್ತೀನಿ. ಒಪ್ಕೋತೀರಾ ಸರ್? ನನಗೆ ಆಶ್ರಯ ಕೊಟ್ಟಿರೋ ಕಾನೂನನ್ನ ನೆತ್ತಿ ಮೇಲಿಟ್ಕೊಂಡು ಪೂಜಿಸ್ತಾ ಅದಕ್ಕೆ ಮೋಸ ಆಗದೆ ಇದ್ದ ಹಾಗೆ ಸೇಫ್ ಗಾರ್ಡ್ ಮಾಡ್ತಾ ಬರ್ತಾ ಇದ್ದೀನಿ ಅಂದ್ಮೇಲೆ ವೈ ಶುಡ್ ಐ ಚೇಂಜ್ ಸರ್? ನನ್ನ ರೀತಿ ನೀತಿಗಳು ಯಾಕೆ ಬದಲಾಗಬೇಕು? ಆಗಲ್ಲ. ನೋ, ನೆವರ್, ಇಂಪಾಸಿಬಲ್.